ಸೆಕೆಂಡ್ ಪಿ ಯು ಸಿ ನಂತರ ಮುಂದೇನು? ಇದು $1,000,000 ಪ್ರಶ್ನೆ ವಿದ್ಯಾರ್ಥಿಗಳಿಗೆ, ಅದ್ರ ಜೊತೆಗೆ ಪೋಷಕರಿಗೂ ಕೂಡ. ಈ ಬಾರಿ ಈ ವಿಡಿಯೋದಲ್ಲಿ ಕರಿಯರ್ ಗೈಡೆನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸೆಕೆಂಡ್ ಪಿ ಯು ಸಿ, ಅದು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಈ ಮೂರು ಇದರಲ್ಲೂ ಕೂಡ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಓದಂತ ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ರೆ, ಅದ್ರ ಜೊತೆಗೆ ಏಜ್ ಲಿಮಿಟ್ ಇಲ್ಲೇ ಇಲ್ಲ. ಸೆಕೆಂಡ್ ಪಿ ಯು ಸಿ ಮಾಡಿದ್ವಿ, ಆಮೇಲೆ ಡಿಗ್ರಿ ಮಾಡೋಕ್ಕಾಗಲಿಲ್ಲ, ಏನು ಓದ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ, ನಾನು ಮತ್ತೆ ರೆಗ್ಯುಲರ್ ಆಗಿ ನಾನು ಓದಬೇಕು ಅಂತಿದ್ದೀನಿ, ಜಾಬ್ ಸಿಗಬೇಕು ಅಂತಿದ್ದೀನಿ ಅನ್ನೋದಿದ್ರೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಯಾವುದು ಅಂತ ಹೇಳಿ ಪದೇ ಪದೇ ನೀವು ಪ್ರಶ್ನೆ ಮಾಡ್ತಾ ಇರ್ತೀರಿ ನನ್ನ ವಿಡಿಯೋಗಳಿಗೆ. ಆ ವಿಡಿಯೋಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ. ಅದು ಹೋಟೆಲ್ ಮ್ಯಾನೇಜ್ಮೆಂಟ್. ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಅಂದ್ಕೊಂಡ ರೀತಿಯಾಗಿ ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಓದಬೇಕು, ಇಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ಮಾತ್ರ ಅದಕ್ಕೆ ಜಾಯ್ನ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದು ಅಲ್ಲ, ಅದು ನಿಮ್ಮ ತಪ್ಪು ತಿಳುವಳಿಕೆ. ಈವನ್ ಆರ್ಟ್ ಸ್ಟೂಡೆಂಟ್ಸು ಕೂಡ ಎನಿ ಪಿ ಯು ಸಿ ಯಾವುದೇ ರೀತಿಯಾದಂಥ ಡಿಪಾರ್ಟ್ಮೆಂಟಲ್ಲಿ ಓದಿದ್ರು ಕೂಡ ಅವರಿಗೆ ಈ ಅವಕಾಶ ಇದೆ. ಅದು ಸುವರ್ಣ ಅವಕಾಶ. ಅದರಲ್ಲೂ ಕೂಡ ಈಗ ಹೇಳ್ತಾ ಇರೋದು, ನೀವು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂಥ ಕಾಲೇಜಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದಾಗಿದೆ. ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಫೀಸು, ಹೇಗೆ ಇದು ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಏನು ಫೆಸಿಲಿಟಿ ಇರುತ್ತೆ, ಜಾಯ್ನ್ ಆದಮೇಲೆ ಡಿಪ್ಲೊಮಾನೋ, ಡಿಗ್ರಿನೋ, ಮಾಸ್ಟರ್ ಡಿಗ್ರಿನೋ, ಈ ಕೋರ್ಸ್ ಆದಮೇಲೆ ನಮ್ಗೆ ಯಾವ್ಯಾವ ರೀತಿಯಾದಂಥ ಜಾಬ್ಗಳು ಸಿಗುತ್ತೆ, ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಕೋರ್ಸ್ಗಳು ಸೇರಿದಂತೆ ಇದು ಒಂದು ಕೂಡ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು ಅಂತ ಹೇಳಿ ಬಲ್ಕ್ ಆಗಿ ನಾನು ಎಲ್ಲದನ್ನು ಸೇರಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಪ್ರತ್ಯೇಕವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಕುರಿತಾದಂಥ ಇನ್ನಷ್ಟು ಅಪ್ಡೇಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಪ್ರತಿ ರಾಜ್ಯಕ್ಕೆ ಒಂದೊಂದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂತೆ. ಅದು ಸರ್ಕಾರಿ ಕೋಟಾದಡಿಯಾಗಿ ಏನೋ ಒಂದು ಸೀಟ್ ಕೂಡ ಸಿಗುತ್ತೆ. ಏನು ಮಾಡಬೇಕು ಅಂದರೆ ಏನಿಲ್ಲ, ಭಾಳ ಸಿಂಪಲ್. ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿರ್ರಿ, ಕಂಪ್ಲೀಟ್ ಮಾಡಿರ್ರಿ, ಅಥವಾ ಕಾಮರ್ಸ್ ಮಾಡಿರ್ರಿ, ಅಥವಾ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮಾಡಿರ್ರಿ, ನೀವು ಯಾರೇ ಮಾಡಿದ್ರು ಕೂಡ ಅಯ್ಯೋ ಫಸ್ಟ್ ಕ್ಲಾಸ್ ಬಂದವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ, ಸೆಕೆಂಡ್ ಕ್ಲಾಸ್ ಬಂದವ್ರಿಗೆ ಅವಕಾಶ ಸಿಗಲ್ಲ, ನೋ, ಆ ರೀತಿಯಾದಂಥ ಯಾವ ಪ್ರಯಾರಿಟಿನೂ ಕೂಡ ಈ ಇದರಲ್ಲಿ ಇಲ್ಲ. ನೀವು ಸೆಕೆಂಡ್ ಪಿ ಯು ಸಿ ಜಸ್ಟ್ ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದಾಗಿದೆ. ಆದರೆ ಇಲ್ಲೊಂದು ಪ್ರಶ್ನೆ ಇರೋದೇನು ಅಂತಂದರೆ, ಅಥವಾ ಒಂದು ಸಣ್ಣ ಆತಂಕ ಇರೋದೇನು ಅಂತಂದರೆ, ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಜರುಗುವಂಥ ಪರೀಕ್ಷೆ. ಅದನ್ನು NTA ಪರೀಕ್ಷೆ ಅಂತ ಹೇಳ್ತಾರೆ. ಆ NTA ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಆದರೆ ಅದರಲ್ಲಿ ಬರುವಂಥ ಮಾರ್ಕ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಂದು ಭಾಳ ಮಸ್ಟ್ ಏನು ಅಂತಂದರೆ, ನೀವು ಯಾವುದೇ ವಿಷಯದಲ್ಲಿ ನೀವು ಓದಿದ್ರು ಕೂಡ, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಇದರಲ್ಲಿ ಓದಿದ್ರು ಕೂಡ, ಡಿಪಾರ್ಟ್ಮೆಂಟಲ್ಲಿ ಓದಿದ್ರು ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು. ಕಮ್ಯುನಿಕೇಷನ್ ಇಂಗ್ಲೀಷ್ ಇದ್ರಂತೂ ಇನ್ನೂ ಕೂಡ ತುಂಬ ಈಸಿ ಆಗುತ್ತೆ. ಹಿಂದಿ ವಿದ್ಯಾರ್ಥಿಗಳಿಗೆ, ಅಂದರೆ ಹಿಂದಿಯನ್ನು ಮಾತೃಭಾಷೆಯಾಗಿ ಎಲ್ಲ ಭಾಷೆಯಲ್ಲೂ ಕೂಡ ಓದಿರೋಂಥ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆದರೆ ನಿಮಗೆ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ಸೀಟ್ ಸಿಕ್ತು ಅನ್ನೋದಾದರೆ, ಗೌರ್ಮೆಂಟ್ ಸೀಟ್ ಸಿಕ್ತು ಅನ್ನೋದಾದರೆ ನೀವು ಅಲ್ಲಿಗೆ ಹೋಗಬೇಕಾಗತ್ತೆ. ಆವಾಗ ನಿಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಇಂಗ್ಲೀಷಲ್ಲಿ ನೀವು ಕಲಿಯೋದು ಇದು ಅನಿವಾರ್ಯ ಆಗುತ್ತೆ. ಕಮ್ಯುನಿಕೇಷನ್ ಅಷ್ಟೇ, ನಾಲೆಡ್ಜ್ ಅಲ್ಲ. ಇಂಗ್ಲೀಷ್ ಅನ್ನೋದು ನಾಲೆಡ್ಜ್ ಅಲ್ಲ, ಕಮ್ಯುನಿಕೇಷನ್ ಪರ್ಪಸ್ ಆಗಿ ಇಂಗ್ಲೀಷನ್ನು ಕಲಿಯೋದು ಅನಿವಾರ್ಯ ಕೂಡ. ಹೋಟೆಲ್ ಮ್ಯಾನೇಜ್ಮೆಂಟನ್ನು ಇಂಗ್ಲೀಷಲ್ಲೇ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆ ರೀತಿಯಾದಂಥ ಈ ಕೋರ್ಸ್ ಇದು. ಈ ಕೋರ್ಸಲ್ಲಿ ಒಟ್ಟು 3 ರೀತಿಯಾದಂಥ ವೆರೈಟಿ ಇದೆ. ಒಂದು ಡಿಪ್ಲೊಮಾ ಕೋರ್ಸ್ ಇದೆ, ಅದಕ್ಕೂ ಸೆಕೆಂಡ್ ಪಿ ಯು ಸಿನೇ ಆಗಿರಬೇಕು ಕಂಪಲ್ಸರಿ. ಇನ್ನೊಂದು ಡಿಗ್ರಿ ಇದೆ, BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು 3 ವರ್ಷದ ಕೋರ್ಸ್ ಇದೆ. ಅದ್ರ ಜೊತೆಗೆ MSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು ಕೂಡ 2 ವರ್ಷದ ಮಾಸ್ಟರ್ ಡಿಗ್ರಿ ಕೋರ್ಸ್ ಇದೆ. ಸೊ UG ಮತ್ತು PG ಮತ್ತು ಡಿಪ್ಲೊಮಾ 3 ಕೋರ್ಸ್ಗಳಿದ್ದಾವೆ. ಈ 3 ಕೋರ್ಸ್ಗಳನ್ನು ಮಾಡಿದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಹೋಟೆಲ್ಗಳಿರ್ಬೋದು, ಮತ್ತು ರಾಷ್ಟ್ರದ ಒಟ್ಟು ನಮ್ಮ ದೇಶದಲ್ಲಿರುವಂಥ ಬಹಳ ಪ್ರತಿಷ್ಠಿತವಾದಂಥ ಹೋಟೆಲ್ಗಳೇನಿದ್ದಾವೆ ಆ ಹೋಟೆಲ್ಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಮಾಡಿಕೊಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. ಎರಡನೇದು 100% ಅಲ್ಲ, 200% ನಿಮಗೆ ಪ್ಲೇಸ್ಮೆಂಟ್ ಕೊಡುವಂಥ ಪ್ರಯತ್ನವನ್ನು ಇನ್ಸ್ಟಿಟ್ಯೂಷನ್ ಮಾಡಿಕೊಡ್ತಾರೆ. ಸೊ ಯಾವುದು ಆ ಇನ್ಸ್ಟಿಟ್ಯೂಷನ್ ಅಂತ ನೋಡೋದಾದರೆ, ಮೊದಲನೇದಾಗಿ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ನಿಮಗೆ ಬೆಂಗಳೂರಿನ KR ಸರ್ಕಲಲ್ಲಿ, ಅಂದರೆ ನೀವು ವಿಧಾನಸೌಧದಿಂದ ತುಂಬಾ ಹತ್ತಿರ KR ಸರ್ಕಲಲ್ಲಿ ಮಹಾರಾಣಿ ಕಾಲೇಜ್ ಇದೆಯಲ್ಲ, ಆ ಕಾಲೇಜಿನ ಕ್ಯಾಂಪಸ್ಸಲ್ಲೇ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಸೊ ಇವ್ರದ್ದು IHM ಬೆಂಗಳೂರು ಹೋಟೆಲ್ ಮ್ಯಾನೇಜ್ಮೆಂಟ್ ಸಪ್ರೇಟ್ ಆದಂಥ ಇನ್ಸ್ಟಿಟ್ಯೂಷನ್ ಇದೆ. ಇಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ, UG ಕೋರ್ಸ್ ಇದೆ. UG ಕೋರ್ಸ್ ಅಂತಂದರೆ ನಿಮಗೆ BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್,
MSc ಹೋಟೆಲ್ ಮ್ಯಾನೇಜ್ಮೆಂಟ್, ಈ 3 ಕೂಡ ಕೋರ್ಸ್ಗಳಿದ್ದಾವೆ. ಇದು ಯಾವ ಯೂನಿವರ್ಸಿಟಿ ವ್ಯಾಪ್ತಿಗೆ ಬರುತ್ತೆ ಅನ್ನೋದಾದ್ರೆ JNU ಯೂನಿವರ್ಸಿಟಿ ವ್ಯಾಪ್ತಿಗೆ ಬರುತ್ತೆ. ತುಂಬಾ ಪ್ರತಿಷ್ಠಿತವಾದಂಥ ಯೂನಿವರ್ಸಿಟಿ JNU, ಅದರ ವ್ಯಾಪ್ತಿಯಲ್ಲಿ ಬರೋದು. ನಿಮಗೆ MSc ಹಾಸ್ಪಿಟಾಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್, BSc ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್, ಹೀಗೆ ಇದರಲ್ಲಿ ವೆರೈಟಿ ಇದಾವೆ. ನಿಮಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಡಿಪ್ಲೊಮಾ ಅಂದ್ರೆ 1 ವರ್ಷದ ಕೋರ್ಸ್, ಬಟ್ ಡಿಗ್ರಿ ಏನಾದರೂ ನೀವು ಓದ್ತೀರಿ ಅನ್ನೋದಾದ್ರೆ ಮೊದಲ ವರ್ಷ ಸ್ಟಡೀಸ್ ಇರುತ್ತೆ, ಎಲ್ಲದನ್ನು ಕೂಡ ನೀವು ಓದಬೇಕಾಗತ್ತೆ. ಇಲ್ಲಿ ನೀವು 3 ಆಯ್ಕೆಗಳನ್ನ ಮಾಡ್ಕೋಬಹುದು, 3ರಿಂದ 4 ಆಯ್ಕೆ. ಒಂದು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಹೋಟೆಲ್ ಮ್ಯಾನೇಜರ್ ರೀತಿಯಾಗಿ ಪೋಸ್ಟ್ಗೆ ಬೇಕಾದ ರೀತಿಯಾಗಿ ನೀವು ಅಲ್ಲಿರುವಂಥ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೋಬಹುದು ಸೆಕೆಂಡ್ ಇಯರ್, ಥರ್ಡ್ ಇಯರ್. ಇಲ್ಲ ನಾನು ಚೆಫ್ ಆಗ್ತೀನಿ, ಒಳ್ಳೆ ಅಡುಗೆ ಮಾಡ್ತೀನಿ, ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ಒಳ್ಳೆ ಶೆಫ್ ಆಗ್ಲಿಕ್ಕೂ ಕೂಡ ಬೇಕಾದಂಥ ನುರಿತ ತಜ್ಞರಿದ್ದಾರೆ, ಅಧ್ಯಾಪಕರಿದ್ದಾರೆ, ಒಳ್ಳೆ ಶೆಫ್ಗಳು ಕೂಡ ಇದ್ದಾರೆ. ಅವರು ನಿಮಗೆ ಟೀಚ್ ಮಾಡ್ತಾರೆ. ಆ ಟೀಚ್ ಮಾಡುವಂಥ ಹಿನ್ನೆಲೆಯಲ್ಲಿ ಶೆಫ್ ಕೂಡ ಆಗ್ಬೋದು. ಇಲ್ಲ ಹೋಟೆಲನ್ನು ಮ್ಯಾನೇಜ್ ಮಾಡೋಲಿಕ್ಕೆ ಅಥವಾ ನಿಮಗೆ ಇರುವಂಥ ಹೋಟೆಲ್ ಒಳಗಡೆ ನಿಮ್ಗೆ 2 ರೀತಿಯಾದಂಥದ್ದು ಇರುತ್ತೆ. ಅಂದರೆ ಇಂಡೋರ್ ರೀತಿಯಾಗಿ ನಿಮಗೆ ಬೆಡ್, ಈ ರೀತಿಯಾಗಿ ವಸತಿ ಸಂಬಂಧಿಸಿದಂತೆಯೇ ಸಪ್ರೇಟ್ ಕೋರ್ಸನ್ನು ಓದ್ಬೋದು, ಅಲ್ಲಿ ಅಂದರೆ ವಿಷಯವನ್ನು ಓದ್ಬೋದು. ಇಲ್ಲ ನಾನು ಬರೀ ಹೋಟೆಲ್ಗಳಲ್ಲಿ ನಿಮಗೆ ರೆಸಿಪಿಗಳು ಬೇರೆ ಬೇರೆ ಏನೇನು ರೆಸಿಪಿ ಇರಬೇಕು, ಯಾವ ಟೈಮಲ್ಲಿ ಹೇಗೆ ನಾವು ಆ ರೆಸಿಪಿಗಳನ್ನು ಮಾಡಬೇಕು, ಮಾರ್ಕೆಟಿಂಗ್ ರೀತಿಯಾಗಿ ಅಂದರೆ ಬರುವಂಥ ಗ್ರಾಹಕರು ಹೇಗಿದ್ದಾರೆ, ಯಾವ ಗ್ರಾಹಕರು ಎಷ್ಟು ಜನ ಬರ್ತಾರೆ ಇವತ್ತು, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ ಎಲ್ಲವನ್ನು ಕೂಡ ಮಾಡಿಕೊಂಡು ಮಾಡುವಂಥದ್ದಿದೆ. ಒಟ್ಟು 3-4 ವೆರೈಟಿ ಆಫ್ ಪೋಸ್ಟ್ಗಳಿದ್ದಾವೆ. ಈ ಪೋಸ್ಟ್ಗಳಲ್ಲಿ ಯಾವ ಮಾಡ್ಬೋದು ಅಂತೇಳಿ ಮೊದಲ ವರ್ಷ ನೀವು ಓದುವಂಥ ವಿಷಯ ಯಾವುದು ಸ್ಟಡಿ ನಿಮ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಬರುತ್ತೆ, ಹೆಚ್ಚು ಆಸಕ್ತಿ ಇರುತ್ತೆ, ಅದರ ಮೇಲೆ ಅಧ್ಯಾಪಕರು ಕೂಡ ಸಜೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಎಷ್ಟು ಫೀಸ್ ಇರುತ್ತೆ ಗೌರ್ಮೆಂಟ್ ಸೀಟಲ್ಲಿ ಅನ್ನೋದಾದರೆ ಇಲ್ಲಿ ಭಾಳ ಮಾನದಂಡ. NTA ಎಕ್ಸಾಮನ್ನು ಬರಿಬೇಕಾಗತ್ತೆ. ಅದು ರಾಷ್ಟ್ರಾದ್ಯಂತನೂ ಕೂಡ 1 ಬಾರಿ ಬರೆಯುವಂಥ ಎಕ್ಸಾಮ್. ಇದಕ್ಕೆ ಪ್ರಿಪ್ರೇಷನ್ ಹೇಗಾಗಬೇಕು, ನನಗೆ ಆಶ್ಚರ್ಯ ಆಗ್ತದೆ ಇದ್ರ ಬಗ್ಗೆ. ನಾನು ಕೇಳಿದೆ, ನಾನು ಕಳೆದ 5 ವರ್ಷದಲ್ಲಿ ನಮ್ಮ ಕರ್ನಾಟಕದವರು, ಕನ್ನಡದ ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ತಾರೆ ಸರ್ ಇದಕ್ಕೆ ಎಕ್ಸಾಮ್ ಬರಲಿಕ್ಕೆ ಅಂತಂದರೆ ತುಂಬನೇ ವಿರಳ, 5% ಕೂಡ ಇರೋದಿಲ್ಲ ಅಂತ. ಬಟ್ ಒಳ್ಳೆ ಆಪರ್ಚುನಿಟಿ ಇದೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು. ನೀವು ಬೇರೆ ಬೇರೆ ಕೋರ್ಸ್ಗಳು MBAಗೆ 5 ಲಕ್ಷ, 6 ಲಕ್ಷ, 10 ಲಕ್ಷ ಎಲ್ಲ ಖರ್ಚು ಮಾಡ್ತೀರಿ. ಇದಕ್ಕೆ ಖರ್ಚಾಗುವಂಥದ್ದು ಎಷ್ಟು ಅಂತ ಅನ್ನೋದಾದರೆ ಗೌರ್ಮೆಂಟ್ ಸೀಟ್, ಅದು ಸೆಂಟ್ರಲ್ ಗೌರ್ಮೆಂಟ್ನ ವ್ಯಾಪ್ತಿಯಲ್ಲಿ ಬರೋದು. ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಫೀಸು 1.5 ಲಕ್ಷ ಫೀಸ್ ಇದೆ, 1,20,000 ಫೀಸ್ ಇದೆ. ಜೊತೆಗೆ ಹಾಸ್ಟೆಲ್ ಫೀಸ್ ಕೂಡ ಇರುತ್ತೆ. ಇದನ್ನು ಹೊರತುಪಡಿಸಿ ಮತ್ತೆ ಹೆಚ್ಚುವರಿ ಯಾವುದೇ ಫೀಸ್ಗಳು ಇರೋದಿಲ್ಲ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದು, ಹೌದು ಸರಿ ಸರ್ ನಾವು ಜಾಯ್ನ್ ಆಗಕ್ಕೆ ರೆಡಿ ಇದ್ದೀವಿ, ಬಟ್ ಈ NTA ಎಕ್ಸಾಮನ್ನು ನಾವು ಕ್ರ್ಯಾಕ್ ಮಾಡೋದು ಹೇಗೆ? ಸೊ ಇದಕ್ಕೂ ಕೂಡ ಒಂದಷ್ಟು ರೆಫರೆನ್ಸನ್ನು ಕೊಟ್ಟಿದ್ದಾರೆ, ಅರಿಹಂತ್ ಬುಕ್ಸ್ ಅಂಥೇಳಿ. ಈ ಬುಕ್ಸ್ಗಳನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ, ಅಥವಾ ರಿಲೇಟೆಡ್ ಮಟೀರಿಯಲ್ ಎಲ್ಲವೂ ಕೂಡ ಇದ್ದಾವೆ. ಬೆಂಗಳೂರಲ್ಲಿ ಕೆಲವು ಕೋಚಿಂಗ್ ಸೆಂಟರ್ಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಬಟ್ ನೀವು ಅದಕ್ಕೆ ಹೋಗಲೇಬೇಕಾ ಅಂತ ಅವ್ರ ಅಕಾಡೆಮಿಕ್ ಆಗಿ ಅವ್ರನ್ನ ಮಾತಾಡಿಸಿದಾಗ ಪ್ರೊಫೆಸರ್ಗಳನ್ನು, ಹೋಗೋ ಅವಶ್ಯಕತೆ ಇಲ್ಲ. ಸ್ಟಡಿ ಸಿಲೆಬಸ್ಸನ್ನು ನೀವು ನೋಡಿದ್ರೆ ಸಾಕು. ನೀವು ಜನರಲ್ ನಾಲೆಡ್ಜ್ ಪ್ರತಿದಿನ ನೀವು ಪೇಪರ್ ಓದಿದ್ರೆ ಸಾಕು, ಖಂಡಿತವಾಗಿ ಕೂಡ ಅದರ ರಿಲೇಟೆಡ್ ಆಗಿ ಇರುತ್ತೆ. ಸೆಕೆಂಡ್ PUC 1ನೇ ತರಗತಿಯಿಂದ ಅಪ್ ಟು ಸೆಕೆಂಡ್ PUC ವರೆಗೂ ಏನು ಓದಿರ್ತೀರಾ ಆ ಕುರಿತಾಗಿರುತ್ತೆ. ಮ್ಯಾಥ್ಸ್ ಸಂಬಂಧಿಸಿದಂಥ ಪ್ರಶ್ನೆಗಳು ಕೂಡ ಇರ್ತವೆ, ನಿಮಗೆ ಜನರಲ್ ನಾಲೆಡ್ಜ್ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ. ಇದರ ಜೊತೆಗೆ ಮೆಂಟಲ್ ಎಬಿಲಿಟಿ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳು ಕೂಡ ಇರ್ತವೆ ಅಂತಲೂ ಕೂಡ ಟಿಪ್ಸನ್ನು ನೀಡ್ತಾ ಇದ್ದಾರೆ ಅಲ್ಲಿರುವಂಥ ಪ್ರೊಫೆಸರ್ಗಳು. ಸೊ ಬೇರೆ ಉತ್ತರ ಭಾರತದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫೀಲ್ಡ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. 3 ವರ್ಷ, 1 ವರ್ಷ ಅಥವಾ ಮಾಸ್ಟರ್ ಡಿಗ್ರಿ 2 ವರ್ಷ ಮಾಡಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ, ಕೀ ಪೋಸ್ಟ್ಗಳಲ್ಲಿದ್ದಾರೆ. ಸ್ಯಾಲ್ರಿಗಳು ನಿಮಗೆ ಯು ಕಾಂಟ್ ಇಮ್ಯಾಜಿನ್. ಮಿನಿಮಮ್ ಮ್ಯಾನೇಜರ್ ಅಂದ್ರೆ ಮಿನಿಮಮ್ 50,000 ಸಂಬಳ ಇದೆ. ನೀವು ಅದಕ್ಕಿಂತಲೂ ಕೂಡ ನೀವು 5 ಸ್ಟಾರ್ 3 ಸ್ಟಾರ್ ಹೀಗೆ ಹೋಟೆಲ್ಗಳ ಮೇಲೆ ನಿಮಗೆ ಹೋಗ್ತಾ ಹೋಗುತ್ತೆ, ಸ್ಯಾಲ್ರಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಸರ್ಕಾರಿ ವ್ಯಾಪ್ತಿಯಲ್ಲಿ, ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ, ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ, ಈವನ್ ಟೂರಿಸಂ ಸಂಬಂಧಿಸಿದಂತೂ ಕೂಡ ಸಾಕಷ್ಟು ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡ್ತಾ ಇರ್ತಾರೆ. ಆ ಪೋಸ್ಟ್ಗಳಿಗೆ, ಆ ಕಾಲ್ಫಾರ್ ಮಾಡುವಂಥ ಹುದ್ದೆಗಳಿಗೆ ಈ ಡಿಗ್ರಿ ಮಾಡ್ಕೊಂಡಿದ್ರೆ, ಒಂದು ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಅಂದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ. ಸೊ ನೀವು ಇದೇ ಫೀಸು ನೀವು ಹೊರಗಡೆ ಪ್ರೈವೇಟ್ ಕಾಲೇಜಲ್ಲಾದ್ರೆ ಎಷ್ಟಾಗ್ಬೋದು ಸರ್ ಅಂತ ನೋಡೋದಾದ್ರೆ, ಇಟ್ ಡಿಪೆಂಡ್ಸ್ ಅಪಾನ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಎಷ್ಟಿದೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅತಿ ದೊಡ್ಡ ಹೈಫೈ ಕಾಲೇಜ್ ಇತ್ತು ಅನ್ನೋದಾದರೆ ಅದು 4-5 ಲಕ್ಷದವರೆಗೂ ಕೂಡ ಹೋಗುತ್ತೆ ಪರ್ ಇಯರ್ ಹೇಳ್ತಾ ಇರೋದು. ಈ ರೀತಿಯೂ ಕೂಡ ಕೆಲವು ಕಾಲೇಜುಗಳಿದ್ದಾವೆ.
ಅಥವಾ ಲೋಯರ್ ಮಿಡಲ್ ರೀತಿ ಏನು ನೋಡ್ತಾ ಹೋದ್ರೂ ಕೂಡ 1 lakh 2 lakh ರೀತಿನೂ ಕೂಡ ಇದೆ. ಆದರೆ ನಿಮಗೆ ಸರ್ಟಿಫಿಕೇಟ್ ಏನಿದೆಯಲ್ಲ, ನಿಮಗೆ ವ್ಯಾಲಿಡ್ ಸರ್ಟಿಫಿಕೇಟ್ಗಳು ಕೂಡ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಕಡೆಗೆ ಫೇಕ್ ಸರ್ಟಿಫಿಕೇಟ್ಗಳೆಲ್ಲ ಕೂಡ ಸಿಗ್ತಾ ಇದ್ದಾವೆ. ಇವುಗಳಾವನ್ನು ಕೂಡ ನಂಬಕ್ಕೆ ಹೋಗಬೇಡಿ. ನಿಮಗೆ ಈಸಿಯಾಗಿ ಬಹಳ ಕಡಿಮೆ ಮೊತ್ತದಲ್ಲಿ ಇದನ್ನೇ ನೀವು ಪ್ಯಾಷನ್ ಆಗಿ ತೆಗೆದುಕೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಿರೋಂಥ ವಿದ್ಯಾರ್ಥಿಗಳು, ಪೇರೆಂಟ್ಸು, ಇಲ್ಲಪ್ಪ ನಮ್ಮ ಮಗನಿಗೆ ಒಂದಷ್ಟು ನಾನು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ, ದೊಡ್ಡ ಲೆವೆಲ್ಗೆಲ್ಲ ಸಣ್ಣ ಮಟ್ಟಿಗೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ, ಜಾಬ್ ಆಗಬೇಕು ಅನ್ನೋದಾದರೆ ನನ್ನ ಪ್ರಕಾರ ದಿ ಬೆಸ್ಟ್ ಒಳ್ಳೆ ಆಪ್ಷನ್ ಇದು. ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು, ಹೋಟೆಲ್ ಮ್ಯಾನೇಜ್ಮೆಂಟ್. ಬಟ್ ಖುಷಿಯಿಂದ ಮಾಡಬೇಕು. ಇಲ್ಲಿರುವಂಥ ಒಂದು ಮೈನಸ್ ಪಾಯಿಂಟ್ ಏನಂದರೆ, ಕೇವಲ ವೆಜಿಟೇರಿಯನ್ ಮಾತ್ರ ಈಗ ಸದ್ಯ ಶೆಫ್ ಇದಕ್ಕೆ ಕೊಡ್ತಾ ಇರೋದು, ಟ್ರೈನಿಂಗ್ ಕೊಡ್ತಾ ಇರೋದು ಕೇವಲ ವೆಜಿಟೇರಿಯನ್ ಮಾತ್ರ ಕೊಡ್ತಾ ಇದ್ದಾರೆ. ನಾನ್ ವೆಜಿಟೇರಿಯನ್ ಕೂಡ ಆ್ಯಡ್ ಮಾಡಿದರೆ ಚೆನ್ನಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದು ಹೊರತುಪಡಿಸಿದಂತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಅದು ಗೌರ್ಮೆಂಟ್ ಸೀಟ್ ಸಿಗೋದು ನಿಮಗೆ ಮುಂದೆ, ಅದರ ಜೊತೆಗೆ ನಿಮಗೆ ಸ್ಟೈಫಂಡ್ ರೀತಿ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಇವುಗಳನ್ನು ಕೂಡ ಗಮನ ಹರಿಸ್ಬೇಕಾಗತ್ತೆ. ವರ್ಷದಿಂದ ವರ್ಷಕ್ಕೆ ನೀವು ಮಾಡ್ತಾ ಹೋದರೆ 20,000 ರಿಂದ 30,000 40,000ವರೆಗೂ ಕೂಡ ನೀವು ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಈ ಮಾಹಿತಿ ಇದು ಸೆಕೆಂಡ್ PUC ಆದಮೇಲೆ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಅದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾರೇ ಆಗಿದ್ರು ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಈಗ ಕಾಲ್ಫಾರ್ ಮಾಡ್ತಾ ಇದ್ದಾರೆ. NTA ಎಕ್ಸಾಮ್ ಯಾವಾಗ ಕಾಲ್ಫಾರ್ ಮಾಡ್ತಾರೆ ನೀವು ಗೂಗಲ್ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ನು, ಫಾರ್ಮು, ಡೀಟೇಲ್ ಎಲ್ಲದು ಕೂಡ ಸಿಗುತ್ತೆ. ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ಯಾವ ಬುಕ್ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೇನೆ. ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.